ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಬೇರೆ ಏನೇನು ವೀಡಿಯೋಸ್ ಬರೋಲ್ಲ, ಫುಲ್ ಫೋಟೋಸ್ ಬರುತ್ತೆ. ಇದು ನಮ್ಮ ಅತ್ತೆ ಮಗಳ ಎಂಗೇಜ್ಮೆಂಟ್ ಫೋಟೋಸ್ ಅಂತ ಹೇಳ್ಬೋದು. ಈ ಎಲ್ಲ ಫೋಟೋಸ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಹರೀಶ್ ಅನ್ಬೋದು, ನಮ್ಮ ಯಜಮಾನ್ರು. ಸೊ ಅವರು ಕ್ಯಾಮ್ರಾ ತೊಗೊಂಡು ಬಂದಿದ್ದರು. ಕ್ಯಾಮ್ರಾ ತಂದು ಫೋಟೋಸ್ ಎಲ್ಲ ಅವರೇ ಕ್ಲಿಕ್ ಮಾಡಿದ್ರು. ಹೇಗೆ ಕ್ಲಿಕ್ ಮಾಡಿದರು, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಬಟ್ ಅವ್ರು ಬಂದು 2 o'clock ಏನೋ ಬಂದರು, ಹುಡುಗರು ಬರೋ ಟೈಮ್ಗೆ. ಅದಕ್ಕೆ ಮುಂಚೆ ಅಂಥದ್ದು ಏನೂ ಇರಲಿಲ್ಲ, ಎಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ವಿ. ಇವಳು ಮೇಕಪ್, ಅವ್ರು ಬಂದಿದ್ರು ಮೇಕಪ್ ಮಾಡಿಸ್ಕೋತಾ ಇದ್ಲು, ಅದು ಇದೇ ಇತ್ತು. ಆಮೇಲೆ ಫೋಟೋಸ್ ಎಲ್ಲ ಇವರೇ ಹೊಡೆದಿದ್ದು. ಕೆಲವೊಂದು ಈ ಥರ ಲೈನಲ್ಲಿ ಬಂದಿದೆಯಲ್ಲ, ಇದೆಲ್ಲ ಪಲ್ಲವಿ ಅವ್ರ ಹಸ್ಬೆಂಡು ಪಲ್ಲವಿ ಕ್ಲಿಕ್ ಮಾಡಿದ್ದು. ಇನ್ನು ಮಿಕ್ಕಿದೆಲ್ಲ ಕ್ಯಾಮ್ರಾದಲ್ಲಿ ಆಲ್ಮೋಸ್ಟ್ ಇವರೇ ಕ್ಲಿಕ್ ಮಾಡಿರೋದು. ಸೊ ಅದಕ್ಕೆ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಇಷ್ಟು ನಾನು ಆ ವ್ಲಾಗಲ್ಲಿ ಹಾಕೋಕ್ಕೆ ಹೋಗಿಲ್ಲ, ಎಲ್ಲ ಫೋಟೋಸ್ ಹಾಕಿದ್ದೀನಿ. ತುಂಬ ಮಸ್ತ್ ಅಂಡ್ ಮಜಾ ಮಾಡಿದ್ವಿ. ಕಾಮಿಡಿ ಇತ್ತು, ನಮ್ಮ ಅಪ್ಪನ ಕಾಮಿಡಿ, ನನ್ನ ಅತ್ತೆ ಮಗಳು ಮನೆ ಕೆಳಗಡೆ ಇದ್ದಾರೆ ಜ್ಯೋತಿ ಆಂಟಿ, ಅವ್ರದ್ದು ಫನ್, ಎಲ್ಲರೂ ಸಿಕ್ಕಾಬಿಟ್ಟೆ ಫನ್ ಇತ್ತು. ಬಟ್ ನೀವು ಆ ವಿಡಿಯೋ ನೋಡೋಕ್ಕೆ ರೆಡಿ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಮಗಳು ಎಂಗೇಜ್ಮೆಂಟ್ ವೀಡಿಯೋಲಿ ತುಂಬ ಫನ್ ಇದೆ, ಕಾಮಿಡಿ ಇದೆ, ಒಂಥರ ಎಂಟರ್ಟೈನ್ಮೆಂಟ್ ಇದೆ ಅಂತ ಅನ್ಬೋದು. ಆ ವಿಡಿಯೋಲಿ ನಂಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್ ಮದರ್ಸ್ ಡೇ ವ್ಲಾಗ್ ಇದೆಯಲ್ಲ, ಅದರಲ್ಲೂ ಅಷ್ಟೇ ಸ್ವಲ್ಪ ಎಂಗೇಜ್ಮೆಂಟ್ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ. ಫನ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನನಗೆ ಎಲ್ಲ ಆಲ್ಮೋಸ್ಟ್ ನಾವು ಹೇಗೆ ಮಾತಾಡಿದ್ದೀವಿ ಅದನ್ನೇ ಹಾಕಿದ್ದೀನಿ. ಬಟ್ ವಿಡಿಯೋ ಬೂಸ್ಟ್ ಆಗಿಲ್ಲ, ವ್ಯೂ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನೋಡಿಲ್ಲ ಅಂದರೆ ಮದರ್ಸ್ ಡೇ ವ್ಲಾಗ್ ಕೂಡ ನೋಡಿ, ಅದರಲ್ಲಿ ಕೂಡ ಎಂಗೇಜ್ಮೆಂಟ್ದು ಕಂಟಿನ್ಯೂಷನ್ ವ್ಲಾಗ್ ಅಂತ ಹೇಳ್ಬೋದು. ಸೊ ನನಗಂತೂ ಇದೊಂಥರ ಮೆಮೊರಿ ಥರ ಇರಲಿ, ಎಂಗೇಜ್ಮೆಂಟ್ದು ಫೋಟೋಸ್ ಎಲ್ಲ ಒಂದು ಮೆಮೊರಿ ಥರ ಇರಲಿ ನಾನು ಯೂಟ್ಯೂಬಲ್ಲಿ ಅಂತ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಫುಲ್ ಫೋಟೋಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ಇದೆಲ್ಲ ಮಾದೇವಕ್ಕ ಅಂದರೆ ಇವರು ನಮ್ಮ ಅತ್ತೆ ದೊಡ್ಡ ಮಗಳು, ಬ್ಲೂ ಸ್ಯಾರಿ ಹಾಕಿರೋಳು, ಎಂಗೇಜ್ಮೆಂಟ್ ಆಗ್ತಿರೋ ಚಿಕ್ಕ ಮಗಳು. ಇವ್ರು ನೋಡಿ ನಮ್ಮ ಅತ್ತೆ ಮಗನ ಹೆಂಡತಿ ನೇತ್ರ. ಇವ್ರು ಫನ್ನಿಯಾಗಿ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡಿದ್ದಾರೆ. ಅದಾದಮೇಲೆ ನನ್ನ ತಂಗಿ ಗುಂಡ ಅವ್ರ ಜೊತೆ ಇವಳು ಒಂದು ಕ್ಲಿಕ್ ಮಾಡಿಸ್ಕೊಂಡಿದ್ದಾಳೆ. ಆಮೇಲೆ ಪಲ್ಲವಿ ಶಾಸ್ತ್ರ ಮಾಡ್ತಾಯಿದ್ಲು, ಅದೊಂದು ಫೋಟೋ ಇದು. ನಾನು ಆದಷ್ಟು ವೀಡಿಯೋ ಮಾಡ್ತಿದ್ದೆ, ಜಾಸ್ತಿ ಫೋಟೋ ಹೊಡ್ಸ್ಕೊಳ್ಳೋಕ್ಕೆ ಆಗಿಲ್ಲ. ಅದಾದಮೇಲೆ ನೆಕ್ಸ್ಟು ಇವರು ಸನತಿ ಹೆಂಡತಿ, ಇವರು ಒಂದ್ಸಲ ಗ್ರೂಪ್ ಫೋಟೋ ಥರ ಹೊಡ್ಸ್ಕೊಂಡ್ರು. ಆಮೇಲೆ ಅವೆಲ್ಲ ನಾನು ಪಲ್ಲವಿ ನೇತ್ರ ಮದೇವಕ್ಕ ಎಲ್ಲರೂ ಸೇರಿ ಒಂದು ಫೋಟೋ ಹೊಡಿತೀವಿ ಅಂತ ಹೊಡ್ಸ್ಕೊಂಡ್ವಿ. ಇದು ಹುಡುಗನ ಅಪ್ಪ, ಆಮೇಲೆ ಅವರು ಚಿಕ್ಕ ಬಾವ, ಅವ್ರ ಚಿಕ್ಕ ತಂಗಿಗೆ ಮಗು ಆಗಿತ್ತು ಅಂತ ಬಂದಿಲ್ಲ. ಇವ್ರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಆಮೇಲೆ ಮಾದೇವಕ್ಕ, ಪಲ್ಲವಿ, ಆಮೇಲೆ ಗುಂಡ ಮತ್ತು ಸನತೋರು. ಅಂದರೆ ಸಾರಿ ಅಂದ್ಕೋಬೋದು ನೀವು, ನಾವು ಹೀಗೆ ಮಾತಾಡ್ಸೋದು. ಸೊ ಕ್ಯಾಮ್ರಾದಲ್ಲಿ ಬೇರೆ ಥರ ಹೇಳೋಕ್ಕಾಗಲ್ಲ. ನಮ್ಮ ಅತ್ತೆ ಮತ್ತು ನಮ್ಮ ಸವಿತಾ ಆಂಟಿ, ಮಾದೇವಕ್ಕ, ಇವ್ರು 3 ಜನ ಒಂದು ಹೊಡ್ಸ್ಕೊಂಡ್ರು. ಎಲ್ಲ ಚೆನ್ನಾಗಿತ್ತು. ಕ್ಯಾಂಡಿಡ್ ಫೋಟೋಸ್ ಎಲ್ಲ ಇದೆ ನೋಡಿ, ಇದು ಕ್ಯಾಂಡಿಡ್ ಫೋಟೋಸು ತುಂಬ ಇಷ್ಟ ಆಯಿತು. ಅದಕ್ಕೆ ಎಲ್ಲ ಫೋಟೋಸು ಆಲ್ಮೋಸ್ಟ್ ಆಗ್ತಾಯಿ. ಈಗ ನೋಡಿ ನಮ್ಮಮ್ಮನೂ ತುಂಬ ಬ್ಯುಸಿ ಇದ್ದರು. ಸೊ ಅವಾಗ ಫ್ರೀ ಸಿಕ್ತಾಗ ಅವರು ಕೂಡ ಫೋಟೋಸ್ ಹೊಡ್ಸ್ಕೊಂಡ್ರು. ತುಂಬ ಫೋಟೋಸ್ ಇತ್ತು, ಎಲ್ಲ ಹೆಂಗಿತ್ತು ಹಾಗೆಲ್ಲ ಹಾಕಿದ್ದೀವಿ. ಇನ್ನು ಈಗ ಬರೋ ಈ ಮಕ್ಕಳು ಫುಲ್ ಎಲ್ಲ ನಮ್ಮ ಅಮ್ಮ ಫ್ರೆಂಡ್ಸು. ಸೊ ಅವ್ರ ಜೊತೆನೂ ಕೂಡ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದ್ರು ನೋಡಿ. ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಹಾಗೆ ಫನ್ನಿಯಾಗಲ್ಲಿದೆ ನೋಡಿ. ಅವರೇ ಜ್ಯೋತಿ ಆಂಟಿ, ಫುಲ್ ಕಾಮಿಡಿ ಅಂದರೆ ಕಾಮಿಡಿ. ರೇಗಿಸ್ಕೊಂಡು ನಮ್ಮ ಅಪ್ಪಂಗೆ, ಜ್ಯೋತಿ ಆಂಟಿಗೆ, ನಮ್ಮ ಚಿಕ್ಕಪ್ಪ ಎಲ್ಲ ರೇಗಿಸ್ಕೊಂಡು ವೀಡಿಯೋ ಕೂಡ ಮಾಡ್ತಿದ್ದೆ. ಕೆಲವೊಂದು ಟೈಮ್ ಕೆಲಸ ಕೂಡ ಮಾಡಬೇಕಲ್ವ ನಾನು. ಸೊ ಕೆಲವೊಂದು ಸಲ ಫನ್ ವ್ಲಾಗ್ಸ್ ಎಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತಲೇ ಯಾರು ಇರಬೇಕಾಗುತ್ತೆ. ಆಮೇಲೆ ನೋಡಿ ಇಲ್ಲಿ ರೆಡ್ ಸ್ಯಾರಿ ಹಾಕಿರೋದು ನಮ್ಮ ಚಿಕ್ಕ ಆಂಟಿ, ಊರಲ್ಲಿದ್ದಾರಲ್ಲ ಅವರು, ಲತಾ ಆಂಟಿ ಅನ್ಬೋದು. ಪಲ್ಲವಿಗೆ ಲೀವ್ ಕೊಟ್ಟಿಲ್ಲ ಅಂತ ಆಫ್ ಡೇನೇ ಹೊಟ್ಟೋದ್ಲು. ಒಂದು ಅಂದರೆ ಒಂದು 4 ಗಂಟೆವರೆಗೂ ಇದ್ಲು, ಆಮೇಲೆ ಹೊಟ್ಟೋದ್ಲು. ಇನ್ನು ಮಿಕ್ಕಿದ್ದು ನಾವೆಲ್ಲ ಇದ್ವಿ, ಮನೆಯಲ್ಲೇ ಇದ್ವಿ. ನಾನು ಹೇಗಿದ್ರು ಕೆಲಸ ಬಿಟ್ಟಿದ್ದೀನಿ. ಕೆಲಸ ಬಿಡದೆ ಹೋದ್ರು ಸಂಡೇ ಮನೆಯಲ್ಲೇ ಇದ್ದೆ, ಅದರಿಂದ ನಾನು ಫುಲ್ ಡೇ ಇದ್ದೆ. ನೋಡಿ ಜ್ಯೋತಿ ಆಂಟಿ ಮತ್ತು ಮಾದೇವಕ್ಕ ಊಟಕ್ಕೆ ಅಂತ ಕೂತ್ಕೊಂಡಿದ್ರು. ಅವಾಗ ಇದಂತೂ ತುಂಬ ಚೆನ್ನಾಗಿದೆ, ನಮ್ಮ ಧನಿಯಾ ಪುಡಿ ಮತ್ತು ನೇತ್ರ. ಇದು ನಾವಿಬ್ಬರು ಗಂಡ ಹೆಂಡತಿ ಗ್ರೂಪ್ ಫೋಟೋ ಥರ ಹೊಡ್ಸ್ಕೊಂಡ್ವಿ ಹುಡುಗಿ ಜೊತೆ. ಆಮೇಲೆ ಊಟಕ್ಕೆ ಅಂತ ಬಂದ್ವಲ್ಲ, ನಾವು ಆಮೇಲೆ ಕೂತ್ಕೊಂಡ್ವಿ. ಫಸ್ಟು ಪಲ್ಲವಿ ಇವರೆಲ್ಲ ಕೂತ್ಕೊಂಡಿದ್ರು. ಆವಾಗ ಪಲ್ಲವಿದು ಫೋಟೋಸು ಸ್ವಲ್ಪ ಇದೆಲ್ಲ ಕ್ಲಿಪ್ಪಿಂಗ್ಸು ಹಾಕ್ತಿದ್ವಿ. ಇದೇ ಕಾಮಿಡಿ ಮಾಡೋವಾಗಲಿ ನೋಡಿ ನಮ್ಮ ಅಪ್ಪನ, ನಮ್ಮ ಆಂಟಿನೆಲ್ಲ, ಅದೆಲ್ಲ ವೀಡಿಯೋಸ್ ಇದೆ ನನ್ನದು ಎಂಗೇಜ್ಮೆಂಟ್ ವ್ಲಾಗಲ್ಲಿ. ನೀವು ನೋಡಿ ಏನು ಫನ್ ಏನು ಅಂತ ಗೊತ್ತಾಗುತ್ತೆ. ಸೊ ನುಗ್ಗೆಕಾಯಿ ಬೇಕಾ ಅಂತ ಆಂಟಿ ಕೇಳ್ತಾಯಿದ್ರು. ನಮ್ಮಪ್ಪ ಎಲ್ಲಿ ನುಗ್ಗೆಕಾಯಿ ಬಂದಿಲ್ಲ, ಒಂದಿದೆ, ಇನ್ನೂ ಹಾಕಿ ಅಂತ ಇದ್ರು. ಒಂಥರ ಕಾಮಿಡಿ ಥರ ತುಂಬ ಇತ್ತು, ಅದನ್ನೆಲ್ಲ ಹಾಕಿದೆ. ಬಟ್ ನೋಡಿಲ್ಲ ನಾನು ಎಷ್ಟಂತ ಹೇಳಿ. ಸೊ ಇವರು ಹುಡುಗನ ತಂದೆ ತುಂಬ ಡೀಸೆಂಟು, ತುಂಬ ಸಾಫ್ಟ್ ಸ್ಪೋಕನ್ನು. ನಾವೇ ಸ್ವಲ್ಪ ಜೋರಾಗಿ ಮಾತಾಡೋದು ಹೀಗೆಲ್ಲ ಇದ್ವಿ. ಅವ್ರು ತುಂಬ ಸಾಫ್ಟ್ ಸ್ಪೋಕನ್ನು. ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರಂತೆ. ಇನ್ನೇನೋ ಹುಡುಗನ ಮನೆಗೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಸದ್ಯಕ್ಕಿಲ್ಲ. ಅಮ್ಮ ಕಬ್ಬಾಳಗೆ ಲೀವ್ ಹಾಕಿದ್ರು, ಮತ್ತು ಮನೆ ಮೋಲ್ಡಿಂಗು ಇನ್ನೇನೋ ಇದೆ, ಅದೆಲ್ಲ ಇದೆ. ಇನ್ನೂ ಅದೆಲ್ಲ ವ್ಲಾಗ್ಸ್ ಎಲ್ಲ ಬರಬೇಕು ನಿಮಗೆ. ಅಮ್ಮನ ಮನೆ ಮೋಲ್ಡಿಂಗ್ದು, ಆಮೇಲೆ ನಾವು ಕಬ್ಬಾಳಿಗೆ ಹೋಗಿದ್ವಿ, ಅದೆಲ್ಲ ವ್ಲಾಗ್ಸ್ ಎಲ್ಲ ಇದೆ. ಅದೆಲ್ಲ ಈಗ ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ಸೊ ಅದರಿಂದ ಅಮ್ಮ ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಮಂತಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಂತ್ ಹೋದರೆ ಅದನ್ನೆಲ್ಲ ಹಾಕ್ತೀನಿ ನೋಡಿ. ಇದೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದು
ಎಲ್ಲ ಕ್ಲಿಪ್ಪಿಂಗ್ಸು ನಮ್ಮ ಯಜಮಾನ ತೆಗ್ದಿರೋದು ಈ ಥರ ಎಲ್ಲ ಬಂದಿರೋದು. ಅಮ್ಮು ನೋಡಿ, ನಮ್ಮ ಅಮ್ಮ ಜೊತೆ ಫೋಟೋ ಇಲ್ದಿರೋ ಸಾಧ್ಯನಾ? ಅವ್ಳು ಚಿಕ್ಕ ಜೊತೆ ಅವ್ಳು ಫೋಟೋ ತೊಗೊಳ್ಳೇಬೇಕಲ್ಲ. ನೋಡಿ ಇದು ಕಾಮಿಡಿ ಅಂದರೆ ಕಾಮಿಡಿ, ಇದೆಲ್ಲ ಕ್ಲಿಪ್ಪಿಂಗ್ಸ್ ನೋಡಿದ್ದಾರೆ. ಅಪ್ಪ ನಮ್ಮ ಅತ್ತೆ ಜೊತೆನೇ ಕುತ್ಕೊಂಡು ಊಟ ಮಾಡಿದ್ರು, ತಿನ್ಬಿಡ್ತೀನಿ ಅಂತ. ಅಮ್ಮ ಲೇಟಾಗಿ ತಿಂದರು. ಪಾಪ ಅಮ್ಮ ಅಲ್ಲಿ ತಿನ್ನೋಕ್ಕೆ ಆಗಿಲ್ಲ, ಯಾಕೆಂದರೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಅಂದ್ಬಿಟ್ಟು. ಆಮೇಲೆ ಮನೇಲೊಂದು ತಟ್ಟೆಲ್ಲ ಹಾಕ್ಕೊಟ್ಟೆ ತಿಂದರು. ನಮ್ಮದೇ ಫಂಕ್ಷನ್ ಇದ್ದಾಗ ಏನು ಪ್ರಾಬ್ಲಮ್ ಅಂದರೆ ಎಂಜಾಯ್ ಮಾಡ್ತೀವಿ, ಖುಷಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಮ್ಗೆ ಊಟ ಮಾಡೋಕ್ಕಾಗಲ್ಲ. ಬಂದಿರೋ ಗೆಸ್ಟ್ಗಳೆಲ್ಲ ಊಟ ಮಾಡಿ ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ನಾವು ತಿನ್ಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ನಾನೇ ಅರ್ಧ ತಿಂದಿದ್ದೆ, ಅಷ್ಟರಲ್ಲೇ ಮಳೆ ಶುರು ಆಗೋಯ್ತು. ಆಮೇಲೆ ತಿನ್ನೋಕ್ಕಾಗಿಲ್ಲ. ನಮ್ಮ ಪಾಪು ನೋಡಿ, ಪಾಪುದೊಂದು ಕ್ಯಾಂಡಿಡ್ ಫೋಟೋ, ಆಮೇಲೆ ಇವ್ರನ್ನ ಕ್ಲಿಕ್ ತೊಗೊಂಡ್ರು. ಆಮೇಲೆ ಪಲ್ಲವಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಫೋಟೋಸ್ ಎಲ್ಲ ತೊಗೊಂಡ್ಲು. ನಾನು ಸಿಂಗಲ್ ಯಾವುದೂ ಓಡಿಸ್ಕೊಂಡಿಲ್ಲ, ನೇತ್ರ ಜೊತೆ ಸ್ವಲ್ಪ ಜಾಸ್ತಿ ಓಡಿಸ್ಕೊಂಡೆ ಅಂತ ಅನ್ಬೋದು. ಸಿಂಗಲ್ ಯಾವುದೂ ಓಡಿಸ್ಕೊಂಡಿಲ್ಲ. ಇದು ರೋಸ್ ಬಂದು ನಮ್ಮ ಮಾದೇವಕ್ಕದ ಮನೆ ಮುಂದೆನೇ ಬೆಳೆದಿತ್ತು. ಸೊ ತಕ್ಷಣಕ್ಕೆ ಪ್ರಪೋಸ್ ಮಾಡೋ ಥರ ಏನಾದ್ರು ಐಡಿಯಾ ಮಾಡೋಣ ಅಂದ್ಕೊಂಡ್ವಿ. ನೋಡಿದ್ರೆ ರೋಸ್ ಇರಲಿಲ್ಲ. ಆಮೇಲೆ ಅದೇ ರೋಸ್ನ ಕಿತ್ಕೊಬಂದು ಕೊಟ್ವಿ. ಪ್ರಪೋಸ್ ಮಾಡೋ ಥರ ಎಲ್ಲ ಮಾಡಿದರು. ಅದು ಕೂಡ ಇದೆ ಅದರಲ್ಲಿ, ನೀವು ನೋಡ್ತಿಲ್ಲ, ಎಷ್ಟು ಸಲ ಹೇಳಿ ನಾನು ಅಲ್ವಾ. ಸೊ ಇಷ್ಟೇ. ಇವಾಗ ಇನ್ನೇನು ಎಕ್ಸ್ಪ್ಲೇನ್ ಮಾಡೋದೇನು ಬೇಡ. ಎಲ್ಲ ಫೋಟೋಸು ಕೂಡ ನೋಡಿ ನಾನು ಇವಾಗ ಒಂದು ಮ್ಯೂಸಿಕ್ ಹಾಕ್ತೀನಿ. ಫೋಟೋಸ್ ಎಲ್ಲ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ವ್ಲಾಗ್ಸ್ಗಳನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ವ್ಲಾಗ್ಸ್ ಹಾಕ್ತೀನಿ. ಇನ್ನು ಮುಂದೆ ಮನೇಲಿ ಇಡ್ತೀನಿ. ನನ್ನ ಕೆಲಸನೇ ಇದು, ನಿಮ್ಮ ಜೊತೆ ಮಾತಾಡೋದು, ವ್ಲಾಗ್ಸ್ ಹಾಕೋದು. ಆದಷ್ಟು ವೀಡಿಯೋಸ್ ಹಾಕ್ತಿರ್ತೀನಿ. ಸೊ ಫುಲ್ ನೋಡಿ. ಡೈಲಿ ವ್ಲಾಗ್ಸ್ ಹಾಕಿ ಅಂತ ಹೇಳಿದ್ದೀರಾ, ಡೈಲಿ ವ್ಲಾಗ್ಸ್ ಕೂಡ ಹಾಕ್ತೀನಿ. ಸ್ವಲ್ಪ ಓಲ್ಡ್ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿಬಿಡೋಣ. ನಾನು ಹೊರಗಡೆ ಹೋಗಿದ್ದು ಅದು ಇದು ಇದೆಲ್ಲ ಖಾಲಿ ಆದಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಹಾಕ್ತೀನಿ, ಸರಿನಾ? ಸೊ ವಿಡಿಯೋ ಫುಲ್ ನೋಡಿ. ಇನ್ನು ಮುಂದೆ ಮ್ಯೂಸಿಕ್ ಹಾಕ್ತೀನಿ ನಾನು. ಸಾಕು ಮಾತಾಡಿದ್ದು ಅನ್ನಿಸ್ತು, ಆದ್ದರಿಂದ